ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ನಾನು ಪಾಕಿಸ್ತಾನದ ಮಗಳಾಗಿದ್ದೆ. ಆದರೆ ಈಗ ನಾನು ಭಾರತದ ಸೊಸೆ. ಭಾರತೀಯನನ್ನ ಮದುವೆಯಾಗಿದ್ದ ಸೀಮಾ ಹೈದರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಒಂದು ಕಾಲದಲ್ಲಿ ನಾನು ಪಾಕಿಸ್ತಾನದ ಮಗಳಾಗಿದ್ದೆ. ಗಂಡನ ಮನೆಗೆ ಬಂದಿದ್ದೀನಿ, ಹಾಗಾಗಿ ನಾನು ಭಾರತದ ಸೊಸೆ. ಅತಿಥಿಯನ್ನ ಗೌರವಿಸಬೇಕು. ಭಾರತೀಯನನ್ನ ಮದುವೆ ಆಗಿದ್ದ ಸೀಮಾ ಹೈದರ್ ರಿಯಾಕ್ಟ್ ಮಾಡಿರುವಂತಹದ್ದು. 2023ರಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿಯನ್ನ ಮದುವೆಯಾಗಿದ್ದ ಸೀಮಾ ಹೈದರ್ ಗೌತಮ್ ಬುದ್ಧ ನಗರದ ಸಚಿನ್ ಮೀನಾನನ್ನು ಮದುವೆಯಾಗಿದ್ದ ಸೀಮಾ ಹೈದರ್ ತನ್ನ 4 ಮಕ್ಕಳೊಂದಿಗೆ ನೇಪಾಳ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ರು. ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಗಂಡನ ಬಿಟ್ಟು ಯಾಕೆ ಹೆಂಡತಿ ಹೋಗಬೇಕು? ನಾನು ಪಾಕಿಸ್ತಾನದ ಮಗಳಾಗಿದ್ದೆ. ಸೊ ಈಗ ನಾನು ಭಾರತದ ಸೊಸೆಯಾಗಿದ್ದೀನಿ, ಹಾಗಾಗಿ ನಾನು ಹೋಗೋದಿಲ್ಲ ಅಂಥೇಳಿ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಅದರದೇ ಆದಂಥ ಕೆಲವೊಂದು ಕಾನೂನು ನಿಬಂಧನೆಗಳಿರ್ತವೆ. ಅದರಂತೆ ಪ್ರಾಸೆಸ್ಗಳು ಕಂಟಿನ್ಯೂ ಆಗುತ್ತೆ. ಭಾರತೀಯನನ್ನ ಮದುವೆಯಾಗಿದ್ದ ಆಕೆ ಹೋಗಬೇಕಾ ಹೋಗಬಾರ್ದು, ಅದಕ್ಕೊಂದು ಗೈಡ್ಲೈನ್ಸ್ಗಳು ಇರ್ತದೆ. ಆ ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನದಂತೆ ಅದು ಇತ್ಯರ್ಥ ಆಗಲೂಬಹುದು, ಆಗದೆ ಆಕೆ ಮತ್ತೆ ಪಾಕಿಸ್ತಾನಕ್ಕೆ ಹೋಗಲೂಬಹುದು. ತನ್ನ 4 ಮಕ್ಕಳೊಂದಿಗೆ ನೇಪಾಳದ ಮುಖಾಂತರವಾಗಿ ಭಾರತವನ್ನು ಸೇರಿದ್ಲು. ಆಕೆಯನ್ನ ಭಾರತ ಕಳುಹಿಸಿಕೊಡುತ್ತಾ ಅಥವಾ ಕೊಡಲ್ವಾ, ಅದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಬಿಟ್ಟಂತಹ ವಿಚಾರ. ನಾನು ಈ ಹಿಂದೆ ಪಾಕಿಸ್ತಾನದ ಮಗಳಾಗಿದ್ದೆ. ನನ್ನ ಗಂಡ ಭಾರತೀಯನಾಗಿದ್ದಾನೆ. ಸೊ ಆತನನ್ನ ಮದುವೆಯಾದ ನಂತರ ನಾನು ಭಾರತದ ಸೊಸೆ, ಹಾಗಾಗಿ ನಾನು ಹೋಗೋದಕ್ಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತಹ 2023ರಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿಯನ್ನ ಮದುವೆಯಾಗಿದ್ದ ಸೀಮಾ ಹೈದರ್ ಆಕೆ ಭಾರತದಲ್ಲೇ ಉಳಿದುಕೊಳ್ತಾಳಾ ಅಥವಾ ಪಾಕಿಸ್ತಾನಕ್ಕೆ ಮತ್ತೆ ಹೋಗ್ತಾರಾ? ಕುತೂಹಲ ಕೆರಳಿಸಿದೆ. ನಾನು ಪ್ರಧಾನಿ ಮೋದಿ ಮತ್ತು ಉತ್ತರ ಪ್ರದೇಶದ ಸಿಎಂಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಸೀಮಾ ಹೈದರ್ ಹೇಳಿಕೆ ಇದು. ನಾನು ಪಾಕಿಸ್ತಾನದ ಮಗಳಾಗಿದ್ದೆ, ಈಗ ನಾನು ಭಾರತ ಮೂಲದವರನ್ನ ಮದುವೆಯಾಗಿದ್ದೀನಿ, ಹಾಗಾಗಿ ನಾನು ಭಾರತದ ಸೊಸೆ. ನೋಡಿ, ಆ ದಂಪತಿಗಳ ಫೋಟೋಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಆಕೆ ಪಾಕಿಸ್ತಾನ ಮೂಲದವಳು. ಈ ಹಿಂದೆ ಭಾರತಕ್ಕೆ ಬಂದ್ಲು, ಭಾರತದ ಹುಡುಗನನ್ನು ಮದುವೆಯಾದ್ಲು, ಭಾರತದಲ್ಲೇ ಸೆಟ್ಲ್ ಆಗಿದ್ದಾರೆ. 2023ರಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಸೊ ನಾನೀಗ ಭಾರತದ ಸೊಸೆ, ಹಾಗಾಗಿ ನಾನು ನನ್ನ ತವರು ಮನೆಗೆ ಹೋಗೋದಿಲ್ಲ ಅಂತ ಹೇಳ್ಕತ್ತಿದ್ದಾರೆ. ಸೊ ಈ ಒಂದು ವಿಚಾರವನ್ನು ಕೇಂದ್ರ ಗೃಹ ಸಚಿವಾಲಯ ಹೆಂಗೆ ಪರಿಗಣಿಸುತ್ತೆ ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧಗಳು ಈಗಾಗಲೇ ಭಾಗಶಃ ಮುರಿದು ಬಿದ್ದಿದೆ. ಹಾಗಾಗಿ ಪಾಕಿಸ್ತಾನಿ ಪ್ರಜೆಗಳನ್ನು ಭಾರತದಿಂದ ಕಳುಹಿಸಿಕೊಡಲಾಗ್ತಾ ಇದೆ. ಈಕೆಯ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮತ್ತು ಯಾವ ರೀತಿಯ ಗೈಡ್ಲೈನ್ಸ್ಗಳು ಈಕೆಗೆ ಅಪ್ಲೈ ಆಗುತ್ತೆ ಎನ್ನುವಂತಹದ್ದೇ ಈಗ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತಹದ್ದು. ಆಕೆ ಗ್ರೇಟರ್ ನೋಯ್ಡಾದ ಸಚಿನ್ ಮೀನಾನನ್ನ ಮದುವೆಯಾಗಿದ್ರು. ಆಕೆಯ ಭಾರತಿ ಮೀನಾ ಹೆಸರಿನ ಹೆಣ್ಣು ಮಗುವಿಗೂ ಕೂಡ ಜನ್ಮ ನೀಡಿದ್ದಾಳೆ. ಆಕೆಯ ಪೌರತ್ವ ಈಗ ಆಕೆಯ ಗಂಡನ ಪೌರತ್ವ ಆಧಾರದಲ್ಲಿ ನಿರ್ಧರಿತವಾಗಿದೆ. ಹೀಗಾಗಿ ಭಾರತ ಬಿಟ್ಟು ಹೋಗುವಂತೆ ವಿಧಿಸಿರುವ ಆದೇಶ ಅನ್ವಯಿಸೋದಿಲ್ಲ. ನೋಡಿ, ಇದು ಪ್ರಮುಖ ವಿಚಾರ. ಸೀಮಾ ಹೈದರ್ ಪರ ವಕೀಲರ ಹೇಳಿಕೆ. ಸೀಮಾ ಹೈದರ್ ಹೋಗಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಆಕೆಯ ಗಂಡನ ಪೌರತ್ವದ ಆಧಾರದಲ್ಲಿ ಆಕೆ ಇರಬಹುದು. ಮರ ಅಂದ ಮೇಲೆ ಅದರ ರೆಂಬೆಗಳು ಬೇರೆ ಆಗೋದಿಲ್ಲ, ಕೊಂಬೆಗಳು ಬೇರೆ ಆಗೋದಿಲ್ಲ. ಕೆಳಗಿರೋ ಬೇರನ್ನು ಗಮನಿಸ್ತಾರೆ. ಆ ಬೇರಿನ ಮುಖಾಂತರವಾಗಿ ಮರ ಬೆಳೆದಿದೆ, ಮರದ ಕೊಂಬೆಗಳು ಬಂದವೆ, ರೆಂಬೆಗಳು ಬಂದವೆ, ಅದಾದ ಮೇಲೆ ಎಲೆಗಳು, ಹೀಗೆಲ್ಲ ಒಂದಷ್ಟು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಸೀಮಾ ಹೈದರ್ ಈಗ ಉಳಿದುಕೊಳ್ಳೋ ಸಾಧ್ಯತೆಗಳೇ ಹೆಚ್ಚಿದೆ.